ಮೈ ಚಾನಲ್. ಇವತ್ತು ನಾವು ಟೊಮೆಟೊ ಬಾಟ್ ಹೆಂಗೆ ಮಾಡ್ತೀನಿ ಅಂತ ತೋರಿಸ್ತೀನಿ ಬನ್ನಿ. ಉಲ್ಟಿ ಇಲ್ಲದೆ ಬೆಳ್ಳುಳ್ಳಿ ಜಲ್ಸ್ಬಿಟ್ಟು ಹೆಂಗೆ ಮಾಡ್ದ ಅಂತ ತೋರಿಸ್ತೀನಿ ಬನ್ನಿ. 4 ಟೊಮೆಟೊ, 2 ಗ್ಲಾಸ್ ಅಕ್ಕಿ, ನೀರುಳ್ಳಿ 2, ಲವಂಗ, ಮೆಣಸಿನ್ಕಾಯಿ, ಪಲಾವ್ ಎಲೆ 4 ಮೆಣಸಿನ್ಕಾಯಿ, ಖಾರದ ಪುಡಿ 1 ಸ್ಪೂನು, ಧನಿಯದ ಪುಡಿ 1 ಸ್ಪೂನು, ಅರಿಶಿನ ಪುಡಿ 1 ಸ್ಪೂನು, ಬೇಸಿಕ್ ಬಟಾಣಿ, ಪಾತ್ರೆ ಕಾಯಕ್ಕಿಕ್ಕಿ ಸ್ವಲ್ಪ ಎಣ್ಣೆ ಹಾಕಿ 2 ಸ್ಪೂನ್ ತುಪ್ಪ ಹಾಕಬೇಕು. ಎಣ್ಣೆ ಕಾದಿದ ಮೇಲೆ ನಾವು ಸ್ಪೈಸಸ್ ಹಾಕಬೇಕು. ನೋಡಿ ಫ್ರೆಂಡ್ಸ್, ಫುಲ್ ಫ್ರೈ ಆಗಿದ್ಮೇಲೆ ನೀರುಳ್ಳಿ ಹಾಕಬೇಕು. ಆಮೇಲೆ ಫ್ರೈ ಮಾಡಬೇಕು, ಬ್ರೌನ್ ಆಗೋ ತನಕ ಈರುಳ್ಳಿ ಚೆನ್ನಾಗಿ ಫ್ರೈ ಮಾಡಬೇಕು. ಇವಾಗಲೇ ನಂಗೆ ಘಮ ಅಂತ ಸ್ಮೆಲ್ ಬರ್ತಿದೆ. ಹೆಜ್ಜಿಕ್ಕಿರೋದು ಬೆಳ್ಳುಳ್ಳಿ ಫ್ರೈ ಮಾಡಬೇಕು. ಇವಾಗ ನೋಡಿ ಫ್ರೆಂಡ್ಸ್, ನಂಗೆ ಇವಾಗಲೇ ಸ್ಮೆಲ್ ಬರ್ತಿದೆ, ಹೆಂಗಿರುತ್ತೋ. ಪುಡಿ, ಧನಿಯದ ಪುಡಿ, ಅರಿಶಿನ ಪುಡಿ ಎಣ್ಣೆಗೆ ಹಾಕ್ಬಿಟ್ಟು ಫ್ರೈ ಮಾಡೋಣ. ವಾಹ್, ನಂಗೆ ಇನ್ನೂ ಈ ಸ್ಮೆಲ್ ಅಪ್ಪ ಎಷ್ಟು ಚೆನ್ನಾಗಿದೆ. ಕಟ್ ಮಾಡಿಕ್ಕಿರೋ ಟೊಮೆಟೊ ಹಾಕಬೇಕು. ಆಮೇಲೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಅದಕ್ಕೆ ಸ್ವಲ್ಪ ಕಲ್ಲುಪ್ಪು ಹಾಕಬೇಕು. ಆಮೇಲೆ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿದಾಗ ಎಣ್ಣೆ ಬಿಡೋ ತನಕ ಫುಲ್ ಟೊಮೆಟೊ ಸ್ಮ್ಯಾಶ್ ಆಗಬೇಕು ಈ ಥರ. ಆಮೇಲೆ ಮಿಕ್ಸ್ ಮಾಡಬೇಕು, ಸ್ಮ್ಯಾಶ್ ಮಾಡಬೇಕು. ಟೊಮೆಟೊಗೆ ಸ್ವಲ್ಪ ಕೊತ್ತಂಬರಿ ಹಾಕಬೇಕು. ನಮ್ಮ ಹತ್ರ ಪುದೀನ ಇರಲಿಲ್ಲ, ಅದಕ್ಕೆ ನಾವು ಹಾಕಿಲ್ಲ. ನಿಮ್ಮ ಹತ್ರ ಇದ್ದರೆ ನೀವು ಪುದೀನ ಹಾಕ್ಬೋದು. ಆಮೇಲೆ ನಾವು ಚೆನ್ನಾಗಿ ಮಿಕ್ಸ್ ಮಾಡಿದ್ವಿ. ಕಿರೋದು ಬಟಾಣಿ ಹಾಕಿದ್ವಿ. ಆಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿದ್ವಿ. ಎಣ್ಣೆ ಬಿಡೋ ತನಕ ಫ್ರೈ ಮಾಡಿದ್ವಿ. ಅಕ್ಕಿ ಹಾಕಿದ್ವಿ. ಆಮೇಲೆ ಮಿಕ್ಸ್ ಮಾಡಿದ್ವಿ. ನೋಡಿ ಫ್ರೆಂಡ್ಸ್, ಅಕ್ಕಿ ಹಾಕಿದ್ವಿ ಇವಾಗ. ಆಮೇಲೆ ಮಿಕ್ಸ್ ಮಾಡಿದ್ವಿ. ನಂಗೆ ಇವಾಗ ಸ್ಮೆಲ್ ತುಂಬ ಚೆನ್ನಾಗಿದೆ. ಊಟದಲ್ಲಿ ನೀರಿರುತ್ತೆ, ಅದಕ್ಕೆ ನಾನು ಸ್ವಲ್ಪ ನೀರು ಹಾಕೋತಿದ್ದೀನಿ. ನೊರೆ ಬಂದಾಗ ಮುಚ್ಚಿಬಿಟ್ಟು ಕುದಿ ಬಂದಮೇಲೆ ಮಿಕ್ಸ್ ಮಾಡಿ, ಕುದಿ ಬಂದಮೇಲೆ ಮುಚ್ಚಿಬಿಟ್ಟು ಒಂದು ವಿಸಿಲ್ ಆದಮೇಲೆ ತೆಗೀರಿ. ಒಂದೇ ಒಂದು ವಿಸಿಲ್ ಅಷ್ಟೇ, ಒಂದೇ ಒಂದು ವಿಸಿಲ್ ಇವಾಗ ವಿಸಿಲ್ ಒಂದೇ ಆಮೇಲೆ ತೆಗಿಬೇಕು. ವಿಸಿಲ್ ಬಂತು, ತಣ್ಣಗಾಗಿದೆ. ಇವಾಗ ತೆಗಿಯೋಣ ಬನ್ನಿ. ಎಷ್ಟು ಘಮ ಯಮ್ಮಿ, ಎಷ್ಟು ಟೇಸ್ಟಿಯಾಗಿದೆ. ಮಿಕ್ಸ್ ಮಾಡೋಣ ಇವಾಗ. ಮಿಕ್ಸ್ ಮಾಡಿದಾಗ ಸರ್ವ್ ಮಾಡಿದ ಬನ್ನಿ. ಸರ್ವ್ ಮಾಡಿದಾಗ ಜಾಸ್ತಿ ಖಾರ ತಿಂತವರು ಅವ್ರಿಗೂ ಕೊಡ್ಬೋದು, ಟ್ರೈ ಮಾಡ್ಬೋದು. ಥ್ಯಾಂಕ್ ಯು.